ಪ್ರತಿನಿತ್ಯ ಭಕ್ತಿ ಭಾವದಲ್ಲಿ ಪರವಳಿಸಳಾಗಿ ಪೂಜಿಸಿ ಹಾಡಿ ಕುಣಿದಾಡುವ ಈ ನಿನ್ನ ನಿರ್ಮಲ ಭಕ್ತಿಗೆ ಕಣ್ತೆರೆದು ನೋಡುವನೇನಮ್ಮ ಈ ನಿನ್ನ ದೇವರು. ಇಲ್ಲಮ್ಮ, ಇಲ್ಲ, ನಮ್ಮಂತ ಬಡವರನ್ನು ಕಣ್ತೆರೆದು ನೋಡುವುದಿಲ್ಲಮ್ಮ ಈ ನಿನ್ನ ದೇವರು. ಅಣ್ಣ, ನೀನು ತಿಳಿದುಕೊಂಡ ಹಾಗೆ ಇರುವುದಿಲ್ಲನ್ನ ಆ ದೇವರು. ಆದರೆ ನಮಗೆ ಎಷ್ಟೇ ಕಷ್ಟ ಬಂದರೂ ಈ ನಮ್ಮ ಕಷ್ಟವನ್ನು ಹೋಗಲಾಡಿಸಿ ಈ ಭಾವಚಿತ್ರದ ದೇವರು, ಈ ನಮ್ಮ ಬಡತನದ ಬಾಳಿಗೆ ಭಾಗ್ಯದಾತ ನಾಯಿ ದೇವರು. ಈ ದೇವರು ಬಡತನದಲ್ಲಿ ಬಂದ ನಮ್ಮ ಪಾಲಿಗೆ ಭಾಗ್ಯದಾತನೇನಮ್ಮ. ಅಲ್ಲಮ್ಮ, ಅಲ್ಲ, ಅಂದು ಆ ರುದ್ರೇಗೌಡನ ತಂತ್ರಕ್ಕೆ ಸಿಲುಕಿ ನನ್ನ ಹೆತ್ತ ತಂದೆ ತಾಯಂದಿರು ಸುಟ್ಟು ಭಸ್ಮವಾದರು. ಇದು ಅಲ್ಲದೆ ಇತ್ತ ನಮ್ಮ ಆಸ್ತಿಯನ್ನು ತನ್ನ ಕೈವಶ ಮಾಡಿಕೊಂಡು ನಮ್ಮನ್ನು ಬೀದಿ ಭಿಕಾರಿಯನ್ನಾಗಿ ಮಾಡಿದ ನಮ್ಮ ಆನಯ ವಂಚಕ. ಬೆಕ್ಕಿಲ್ಲದ ಪರದೇಶಿಯ ಹಾಗೆ ಬಡತನದ ಭವಣಿಯಲ್ಲಿ ಕಣ್ಣೀರಿನ ಕಡಲ ಮಧ್ಯೆ ಕಾಲ ಕಳೆಯುವ ನಮ್ಮಂತ ನಿರ್ಗತಿಗರ ಪಾಲಿಗೆಲ್ಲ ಮಾಡಿ ದೇವರು ಇಲ್ಲ. ಹಾಗನ್ನದಿರೋ ಅಣ್ಣ, ಈ ನಮಗೆ ಬಡತನ ಬಂದಿದೆ ಎಂದು ಆಪತ್ ಕಾಲದಲ್ಲಿ ದೇವರನ್ನು ನಿಂದಿಸಿ ಸಂಪತ್ ಕಾಲದಲ್ಲಿ ದೇವರನ್ನು ನಿಂದಿಸುವುದು ಅದು ವ್ಯರ್ಥವಲ್ಲ. ನಮ್ಮ ಉದ್ದೇಶಿಸುವುದು ನಮ್ಮಂಥವರ ಮನುಷ್ಯರ ಲಕ್ಷಣವಲ್ಲ. ಸಿರಿತನವೇ ಬರಲಿ, ಬಡತನವೇ ಬರಲಿ, ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದುಕೊಂಡು ನಾವು ಜೀವನ ಮಾಡಬೇಕು. ಅಣ್ಣ, ಪಾಲಿಗೆ ಬಂದಿದ್ದು ಪಂಚಾಮೃತ, ಈಗ ನಮಗೆ ಬಡತನ ಬಂದಿದೆಯಲ್ಲ, ಅದನ್ನು ಪರಿಹಾರ ಮಾಡಬೇಕಣ್ಣ, ಪರಿಹಾರ ಮಾಡಬೇಕು. ಈ ಬಡತನದ ಭೂತವನ್ನು ಮೆಟ್ಟಿ ನಿಲ್ಲುವುದು ಸಹಜ. ಅದಕ್ಕೆ ನೀನೇನು ಯೋಚನೆ ಮಾಡಬೇಡಣ್ಣ. ನಿನ್ನ ಒಂದೊಂದು ಮಾತುಗಳು ನನ್ನ ತಾಯಿಯ ನುಡಿ ಮುತ್ತಿನ ಹಾಗೆ ಇದೆ ಎಂಬ ಹರಿಯದ ನವತ್ತೆರಳೆಯಾದ ನಿನಗೆ ಮೊದಲು ಒಂದು ಒಳ್ಳೆ ಮನಿತನ ಹುಡುಕಿ ನಿನಗೆ ಕನ್ಯಾದಾನ ಮಾಡಿ ಕೊಟ್ಟನೆಂದರೆ ನನ್ನ ಮುಗಿಯಿತು, ನನ್ನ ಹೆತ್ತವರ ಆತ್ಮಕ್ಕೆ ಚಿರ ಶಾಂತಿ ಸಿಗುವುದು. ಅಣ್ಣ, ಹೆತ್ತವರ ಆತ್ಮಕ್ಕೆ ಚಿರ ಶಾಂತಿ ಕೊಡುವುದಕ್ಕಾಗಿ ಹಗಲಿರುಳು ಶ್ರಮ ವಹಿಸಿ ದುಡಿದು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ ಪತಿಯ ಮನೆಗೆ ಸತಿಯಾಗಿ ಕಳಿಸಿಕೊಡಲೆಂದು ನೀನು ಸಿದ್ಧನಾಗಿ ನಿಂತಿರುವೇನಣ್ಣ? ಯಾಕಣ್ಣ ಈ ನಿಮ್ಮ ತಂಗಿ ಇಷ್ಟು ಬೇಗ ನಿನಗೆ ಬೇಸರವಾದಳೇನಣ್ಣ? ಈ ರೀತಿ ಮಾತನಾಡಬೇಡಮ್ಮ. ನೀನು ನಮಗೆ ದೇವರ ಕೊಟ್ಟ ತಂಗಿಯಮ್ಮ, ದೇವರ ಕೊಟ್ಟ ತಂಗಿ. ನೀನೆಂದಿಗೂ ಈ ಸೋದರರಿಗೆ ಬೇಸರವಾಗುವುದಿಲ್ಲಮ್ಮ. ಗಟ್ಟಿ ಬಂಗಾರವನ್ನು ಮನೆಯಲ್ಲಿ ಇಟ್ಟುಕೊಂಡು ಕುಳಿತರೆ ಅದಕ್ಕೆಲ್ಲಿದೆ ಬೆಲೆ? ಅದನ್ನು ಅಕ್ಕ ಸಾಲಿಗನ ಕೈಯಲ್ಲಿ ಕೊಟ್ಟು ಆಭರಣಗಳ ಆದಾಗ ಆ ಆಭರಣಗಳನ್ನು ಸ್ತ್ರೀಯರು ತಮ್ಮ ಮೈ ಮೇಲೆ ಅಲಂಕರಿಸಿಕೊಂಡಾಗ ಅದಕ್ಕೊಂದು ಬೆಲೆ. ಹಾಗೆ ನೀನು ಹೆಣ್ಣಾಗಿ ಹುಟ್ಟಿ ಬಂದ ಬಳಿಕ ಭಯ ಭೀತಿಯಲ್ಲಿ ಅತ್ತೆ ಮಾವಂದಿರ ಮನೆ ಸೇರುವ ಮುತ್ತೈದೆ ಎಂಬ ಬಾಂಧವ್ಯದಿಂದ ಬಂಧಿಸಿಕೋ. ಅವರ ಹಂಗನ್ಯ ಹದ್ದನ್ನು ದಾಟಿ ದಾಂಪತ್ಯ ಜೀವನವನ್ನು ಸಾಗಿಸಲು ಅದ್ಧೂರಿತನದಿಂದ ನಿನ್ನ ಮದುವೆಯನ್ನು ಮಾಡಿಕೊಡುವ ದಿಟ್ಟ ಛಲ ನನ್ನಲ್ಲಿದೆ ಅಮ್ಮ, ದಿಟ್ಟ ಛಲ ನನ್ನಲ್ಲಿದೆ. ಅಣ್ಣ, ನಿನ್ನ ದಿಟ್ಟ ಛಲ ಕಂಡು ನನಗೆ ವ್ಯಥೆಯಾಗುತ್ತಿದೆ ಅಣ್ಣ. ಆದರೆ ಈಗಾಗಲೇ ಸಾಕಷ್ಟು ದುಡಿದು ತಮ್ಮನಿಗೋಸ್ಕರ ಸಾಲ ಮಾಡಿದ್ದೀಯ ಅಣ್ಣ. ಮುಂದೆ ನನ್ನ ಮದುವೆಗೆ
ವರದಕ್ಷಿಣೆ ವರೋಪಚಾರಕ್ಕೆ ಅಷ್ಟೊಂದು ಹಣ ಎಲ್ಲಿಂದ ತರುತ್ತೀಯಣ್ಣ, ಎಲ್ಲಿಂದ ತರುತ್ತಿ? ಅಷ್ಟೇ ಅಲ್ಲಣ್ಣ, ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಲು ವರದಕ್ಷಿಣೆ ಇಲ್ಲದೆ ಮದುವೆ ಆಗಲು ಅದ್ಯಾವ ದಿಟ್ಟ ಗಂಡು ಬರ್ತಾನನ್ನ ಈ ಸಮಾಜ? ಅಣ್ಣ, ನಾನು ಹುಟ್ಟಿದಾಗಲೇ ಹೆಣ್ಣು ಅಂತ ಗೊತ್ತಾದ ತಕ್ಷಣ ನನ್ನ ಕತ್ತು ಹೆಚ್ಚಿಗೆ ಕೊಂದಿದ್ದರೆ ನನ್ನ ಜೀವನ ಪಾವನವಾಗುತ್ತಿತ್ತನ್ನ, ಪಾವನವಾಗುತ್ತಿತ್ತು. ನಾನು ಹುಟ್ಟಿ ನಿನಗೆ ಇಷ್ಟೊಂದು ಕಷ್ಟ ತಂದು ಬಿಟ್ಟಲ್ಲಣ್ಣ. ನಾನು ಹುಟ್ಟಿ ನಿನಗೆ ಕಷ್ಟವನ್ನು ಕೊಟ್ಟು ಬಿಟ್ಟೆ. ಮಾಡಬೇಡ, ನೀನು ತಂಗಿಯಾಗಿ ಹುಟ್ಟಿ ಈ ಬಡ ಅಣ್ಣನ ಕಣ್ತೆರೆಸಿದ ಕಣ್ಮನೆ ಹೆಣ್ಣು ಮಗಳಮ್ಮ. ನೀನು ಮಗಳು, ನೀನು ಕಣ್ಣೀರು ಹಾಕಿದಷ್ಟು ಈ ಬಡತನ ದರಿದ್ರತೆ ಹೆಚ್ಚಾಗುವುದಮ್ಮ. ನಮಗೆ ಬಡತನವಿದೆ ಎಂದು ತಲೆಗೆ ಕೈ ಹಚ್ಚಿ ಕುಳಿತುಕೊಳ್ಳದೆ ಬಂದ ಕಷ್ಟವನ್ನು ಧೈರ್ಯದಿಂದ ಎದುರಿಸಬೇಕು. ದುಡಿಯುವವನ್ನು ಕಂಡರೆ ಬಡತನ ತಾನಾಗಿಯೇ ಹಂಚಿ ಓಡಿ ಹೋಗುತ್ತದೆ. ಆದರೆ ಗುಂಡು ಸೂಜೆಯಿಂದ ಹಳ್ಳ ತೋಡುವುದು ಎಷ್ಟು ಕಠಿಣವೋ ಅದರಂತೆ ಹಣ ಎಂಬುವ ಈ ಲಕ್ಷ್ಮಿಯನ್ನು ಸಂಗ್ರಹಿಸುವುದು ಅಷ್ಟೇ ಕಠಿಣವಮ್ಮ. ಅದಕ್ಕಾಗಿ ಈ ಜಗತ್ತೇ ಒಂದು ಏಣಿ ಇದ್ದ ಹಾಗೆ ಏಣಿಯನ್ನು ಹಿಡಿದು ಏರಿದವನು ಶ್ರೀಮಂತರು, ಅದೇ ಏಣಿ ಹಿಡಿದು ಕೆಳಗೆ ಇಳಿದವರು ಬಡವರು. ಅದಕ್ಕಾಗಿ ಬಲ್ಲವರೊಂದು ಮಾತು ಹೇಳಿದ್ದಾರೆ, ಈ ಬಡತನ ಎಂಬುದು ಒಂದು ಸಾಗರವಿದ್ದಂತೆ. ಈ ಬಡತನದ ಭವಸಾಗರವನ್ನು ಕಷ್ಟದ ಹಡಗದಿಂದ ದಡ ಮುಟ್ಟುವುದೇ ನಮ್ಮ ಕರ್ತವ್ಯ. ಅಣ್ಣ, ಬರೀ ಈ ಹಾಳು ಬಡತನದ ಬಗ್ಗೆ ನೀನು ಮಾತನಾಡ್ತಾ ನಿಂತು ಬಿಟ್ಟಿಯಲ್ಲಣ್ಣ. ಬಾರಣ್ಣ, ಮುಂದೆ ದೀಪಾವಳಿ ಹಬ್ಬ ಇದೆ. ಅದಕ್ಕಾಗಿ ಆ ಲಕ್ಷ್ಮೀ ತಾಯಿ ಪೂಜೆ ಕೂಡ ಮಾಡಬೇಕು. ಅಣ್ಣ, ಬಾರಣ್ಣ, ಪೂಜೆ ಮಾಡೋಣ. ಯಾಕಣ್ಣ ಚೀರಿದೆ? ನಡೆಯಕೂಡದಮ್ಮ, ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ಪೂಜೆ. ಯಾಕಣ್ಣ ನಡೆಯಬಾರದು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ? ಎಲ್ಲರೂ ತಮ್ಮ ಮನೆಯಲ್ಲಿ ದೀಪಾವಳಿಯ ಹಬ್ಬ ಇದೆ ಅಂತ ಉತ್ಸಾಹದಿಂದ ಹೊಸ ಬಟ್ಟೆ ಇಟ್ಟು ಲಕ್ಷ್ಮೀ ಪೂಜೆ ಮಾಡುತ್ತಿದ್ದಾರೆ. ಆದರೆ ನೀವು ನೋಡಿದ್ರಿ, ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ನಡೆಯಬಾರ್ದಂತ ಹೇಳ್ತಾ ಇದೆಯಲ್ಲ, ಅಂತ ಅಗೌರವದ ಮಾತು ಯಾಕನ್ನ ನೀನು ಹೇಳಿದೆ? ಅಗೌರವದ ಮಾತಲ್ಲ ಮಾತಂಗಿ, ಅಗೌರವದ ಮಾತಲ್ಲ. ನೀನು ಹುಟ್ಟಿರುವುದು ಇದೇ ದೀಪಾವಳಿಯ ದಿನದಂದು. ನೀನು ಹುಟ್ಟಿದ ಸಂತೋಷ ಒಂದು ಕಡೆ, ಆದರೆ ದುಃಖ ಇನ್ನೊಂದು ಕಡೆ. ಅದೇನು ಅಂದರೆ, ನೀನು ಹುಟ್ಟಿದ 2 ವರ್ಷಕ್ಕೆ ಆ ರುದ್ರೇಗೌಡನ ಕಪಟ ಕುತಂತ್ರಕ್ಕೆ ಸಿಲುಕಿ ನನ್ನ ಹೆತ್ತ ತಂದೆ ತಾಯಂದಿರು ಸ್ಮಶಾನ ಸೇರಿದರು. ಅದಕ್ಕೆ ಈ ಲಕ್ಷ್ಮಿಯ ಪೂಜೆ ಎಂದರೆ ಅಂದು ಸತ್ತು ಸ್ಮಶಾನ ಸೇರಿದ ನನ್ನ ಹೆತ್ತ ತಂದೆ ತಾಯಿಂದ ಭೀಕರ ದೃಶ್ಯ ನನ್ನ ಕಣ್ಮುಂದೆ ಬಂತು. ನನ್ನ ನರನಾಡಿಗಳಲ್ಲಿ ಏಳೆಂಬ ಜ್ವಾಲೆ ಪುಟಿದೇಳುತ್ತಿದೆ ಅಮ್ಮ. ಏನು ಮಾಡುವುದು? ನನ್ನ ಹೆತ್ತ ತಾಯಿ ಕೊನೆ ಉಸಿರು ಎಳೆಯುವ ಮುನ್ನ ನನ್ನ ಕೈಯಿಂದ ವಚನ ತೆಗೆದುಕೊಂಡು ಪ್ರಮಾಣ ಬಿಟ್ಟಳು, ನೀನು ಕೊಲೆಗಾರನಾಗಬಾರದು ಎಂದು. ಅದಕ್ಕಾಗಿ ಸುಮ್ಮನಿದ್ದೇನಮ್ಮ. ಇಲ್ಲದಿದ್ದರೆ ಆ ಭಂಡರಂಡಿ ಮಗ ರುದ್ರೇಗೌಡನ ರುಂಡ ಚಂಡಾಡಿ ನನ್ನ ಹೆತ್ತವರ ಆತ್ಮಕ್ಕೆ ಚಿರ ಶಾಂತಿ ನೀಡುತ್ತಿದ್ದೆ, ನಮ್ಮ ಚಿರ ಶಾಂತಿ ನೀಡುತ್ತಿದ್ದೆ.
ಆದರೆ ಏನು ಮಾಡುವುದು? ಹೋಗಲಿ ಬಿಡು ತಂಗಿ, ನಮ್ಮ ದುರಾದೃಷ್ಟ. ಮಾತಾಪಿತರನ್ನು ಕಳೆದುಕೊಂಡು ತಬ್ಬಲಿಗಳಾದ ನಮಗೆ ಈ ದೀಪಾವಳಿ ಹಬ್ಬ ಎಂದರೆ ನನಗೆ ಕರಾಳ ಹಬ್ಬ. ಅದಕ್ಕಾಗಿ ಈ ಲಕ್ಷ್ಮೀ ಪೂಜೆ ಎಂದರೆ ನನಗೆ ತಿರಸ್ಕಾರವಮ್ಮ, ತಿರಸ್ಕಾರ. ಅಣ್ಣ, ಹಾಗೆ ಹೋದ ಘಟನೆಯನ್ನು ಮರೆತು ದುಡುಕಿ ಮೆಲುಕು ಹಾಕುವುದು ಸರಿಯಲ್ಲಣ್ಣ. ಅವರ ಹಣೆ ಬರದ ಲಿಖಿತದಲ್ಲಿ ಅದು ಅಷ್ಟೇ ಬರೆದಿತ್ತು, ನಡೆದು ಹೋಯಿತು ಅಣ್ಣ. ಇದು ದೀಪಾವಳಿಯ ದೊಡ್ಡ ಹಬ್ಬ ಅಣ್ಣ. ಅವರ ಕೊನೆ ಉಸಿರು ಎಳೆಯುವುದಕ್ಕೂ ಮತ್ತು ದೀಪಾವಳಿ ಹಬ್ಬ ಮಾಡುವುದಕ್ಕೂ ಯಾವ ಸಂಬಂಧವಿಲ್ಲಣ್ಣ, ಯಾವ ಸಂಬಂಧವಿಲ್ಲ. ದೇವರನ್ನು ಹಾಗೆಲ್ಲ ನಿಂದಿಸಬಾರದಣ್ಣ. ಹೋಗಲಿ ಬಿಡು ತಂಗಿ, ಈ ಹಾಳು ಸಂಸಾರದ ವಿಚಾರದಲ್ಲಿ ನೀನು ಹುಟ್ಟು ಹಬ್ಬವನ್ನೇ ಮರೆತು ಬಿಟ್ಟಿದ್ದೆ. ತಂಗಿ, ಲಕ್ಷ್ಮಣ ಇನ್ನೂ ಬರಲಿಲ್ಲವಲ್ಲಮ್ಮ. ತಂಗಿ, ಈಗ ನಾನು ಹೇಳಿದ ಈ ವಿಷಯವನ್ನು ನನ್ನ ತಮ್ಮನ ಮುಂದೆ ಹೇಳಬೇಡಮ್ಮ. ಯಾಕಂದ್ರೆ ಅವನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕೆನ್ನುವ ನನ್ನ ಆಸೆ. ಆಯ್ತಣ್ಣ, ನೀನ್ ಹೇಳ್ದಾಗೆ ಆಗ್ಲಿ. ಹಾ ಅಣ್ಣ, ಅಲ್ಲಿ ನೋಡು, ಸಣ್ಣ ಅಣ್ಣ ಬಂದೇ ಬಿಟ್ಟ. ಅಣ್ಣ ಅಣ್ಣ ಆಶೀರ್ವಾದ. ಹೇಳುತ್ತಮ್ಮ ಲಕ್ಷ್ಮಣ, ಹಿಂದೆ ಆ ರಾಮನಿಗೆ ಲಕ್ಷ್ಮಣ ಇದ್ದಂತೆ ಈ ಕಲಿಯುಗದಲ್ಲಿ ಕೀರ್ತಿಶಾಲಿಯಾಗಿ ಬಾಳಪ್ಪ ಈ ಅಣ್ಣನಿಗೆ ತಮ್ಮನಾಗಿ. ಆಗಲ್ಲ, ನಿತ್ಯ ತೊಂಟರೆ ಕೆಳವರ್ಗದ ಜನರನ್ನು ತುಳಿದು ಮೇಲ್ವರ್ಗದ ಜನರು ಅಟ್ಟಹಾಸದಿಂದ ಮೆರೆಯುತ್ತಿದ್ದಾರೆ. ಅಷ್ಟೇ ಅಲ್ಲನ, ರಾಜಕಾರಣಿಗಳು ತಮ್ಮ ಪುಂಡಾಟಿಕೆಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಇವರನ್ನೆಲ್ಲರನ್ನು ಮಟ್ಟ ಹಾಕಬೇಕಾದರೆ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಮೆಟ್ಟಿ ನಿಂತು ಓಂಕಾರ ಎಂಬ ಜ್ಯೋತಿಯನ್ನು ಹಚ್ಚಿ ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದೇ ಬರುತ್ತೇನೆ. ಅವ್ರ ಏಕ್ ಬಾರ್, ಮರ್ನೆ ಕೆ ಅವ್ರ ಏಕ್ ಬಾರ್. ಹುಟ್ಟುವುದೊಮ್ಮೆ, ಸಾಯುವುದೊಮ್ಮೆ. ಸಾಯುವುದರ ಒಳಗಾಗಿ ಪುಂಡ ಪುಡಾರಿ ನನ್ನ ಮಕ್ಕಳನ್ನು ಒತ್ತು ನಾನು ಬುದ್ಧಿಯನ್ನು ಕಲಿಸದಿದ್ದರೆ ನನ್ನ ಹೆಸರು ಹೊಳಿದಂಡಿಯ ಹುಲಿನೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ರಾಯಣ್ಣ. ಇದು ಈ ನಿನ್ನ ಪಾದದ ನೀವು ಸತ್ಯವನ್ನು. ಹಾ ಅಣ್ಣ ಇರಲಿ. ಹಾ ತಂಗಿ, ಅದ್ಯಾವ ವಿಚಾರವನ್ನು ಮಾಡ್ತಾ ಇದ್ದೀರಿ? ಅದ್ಯಾವ ವಿಚಾರ ಅಂತ ನನಗೂ ಸ್ವಲ್ಪ ಹೇಳಣ್ಣ. ಏನಿಲ್ಲ ತಮ್ಮ, ಇಂದು ತಂಗಿ ಹುಟ್ಟು ಹಬ್ಬ. ಅದಕ್ಕಾಗಿ ನೀನು ಬೇಗ ಬರಲಿಲ್ಲವಲ್ಲ, ನಿನ್ನ ಬಗ್ಗೆ ಯೋಚಿಸುತ್ತಿದ್ದೆವು. ಹೌದಣ್ಣ, ಅದು ನನಗೆ ನಿನ್ನೆ ಗೊತ್ತಾಗಿತ್ತು. ನೀನು ಕೊಟ್ಟಿರೋ ಹಣದಲ್ಲಿ ಸ್ವಲ್ಪ ಉಳಿಸಿಕೊಂಡು ತಂಗಿಗೆ ಒಂದು ಸೀರೆಯನ್ನು ತೆಗೆದುಕೊಂಡು ಬಂದಿರುವೆ. ಹಾ ತಂಗಿ ಸವಿತಾ, ತೆಗೆದುಕೊಳ್ಳಮ್ಮ ಈ ನಿನ್ನ ಅಣ್ಣನ ಅಲ್ಪ ಕಾಣಿಕೆಯನ್ನು. ಅಣ್ಣ, ನೀವೇನೇ ಕೊಟ್ರು ಅದು ನನಗೆ ಬಂಗಾರ ಅಣ್ಣ, ಬಂಗಾರ. ತಂಗಿ ನಡೆಯಮ್ಮ, ಈ ನನ್ನ ಬಡತನದ ಸ್ಥಿತಿಯಲ್ಲಿ ನಿನ್ನ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲಾಗದಿದ್ದರೂ ನಿನಗೆ ಆರತಿ ಮಾಡಿ ನಿನ್ನ ಹುಟ್ಟು ಹಬ್ಬವನ್ನು ಆಚರಿಸುತ್ತೇವೆ. ಕುಳಿತುಕೊಂಡು ನಡೆಯಮ್ಮ. ಅಣ್ಣ, ಇವತ್ತು ತಂಗಿ ಹುಟ್ಟು ಹಬ್ಬದಿಂದ ಕೇಕನ್ನು ಕಟ್ಟು ಮಾಡಿ ಸಂತೋಷದಿಂದ ಆಡಿ ಕುಣಿಯೋಣ ಬನ್ನಿ.